ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಸಂತೋಷವಾಗಿರಿ. ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ನೀವು ನೀಡುವ ಪ್ರಾರ್ಥನೆಗೆ, ಪ್ರೋತ್ಸಾಹಕ್ಕೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವವರು ಅನೇಕರು ಇಲ್ಲಿ ಸಾಕ್ಷಿ ಹೇಳುತ್ತಿದ್ದಾರೆ. ಅದೊಂದು ರಾಜ್ಯದ ಯುವಕ ಯುವತಿಯರು ಮದ್ಯಪಾನ, ಧೂಮಪಾನ, ಇನ್ನಿತರ ದುಶ್ಚಟಕ್ಕೆ ಒಳಗಾದವರು ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಅವರ ಕುಟುಂಬಗಳು ಪ್ರಾರ್ಥನೆ ಆಲಿಸುತ್ತಿರುವುದರಿಂದ ಅವರಿಗೆ ಬಿಡುಗಡೆ ಉಂಟಾಗಿದೆ ಎಂದು ಸಾಕ್ಷಿ ಹೇಳಿದ್ದಾರೆ. ಪ್ರಿಯರೇ, ನೀವು ಆಲಿಸುವ ವಾಕ್ಯಗಳು ನಿಮಗೆ ಅನುಗ್ರಹವಾಗುತ್ತದೆ, ಉತ್ತರಗಳು ಲಭಿಸುತ್ತದೆ. ಇಂದು ನಾಳೆ ನೀವು ಪ್ರಾರ್ಥಿಸಿದ ಪ್ರಾರ್ಥನೆ ಕೃಪೆಯಲ್ಲಿ ತುಂಬುತ್ತದೆ. ಒಂದು ನಿಮಿಷ ಪ್ರಾರ್ಥಿಸೋಣ. ಇಂದು ಈ ವಾಕ್ಯ ಆಲಿಸುವವರನ್ನು, ಅನೇಕ ಸ್ಥಳದಿಂದ ವಾಕ್ಯ ಆಲಿಸುವವರನ್ನು, ಪ್ರಭುವೇ, ನಿಮ್ಮ ಮಕ್ಕಳಾಗಿದ್ದಾರೆ ಇವರ ಒಳಗೆ ಅನೇಕ ಸಂಕಟಗಳಿದೆ, ಅನೇಕ ನೋವಿನಿಂದ ನರಳುತ್ತಿದ್ದಾರೆ. ಈ ಶುಶ್ರೂಷೆಯಲ್ಲಿ ಆಲಿಸುವುದು ನಿಮ್ಮ ವಾಕ್ಯವಾಗಿದೆ. ಇವರಿಗೆ ಧೈರ್ಯವಾಗಿ, ನಿರೀಕ್ಷೆಯಾಗಿ ಬದಲಾಗುತ್ತಿರುವುದು ನಿಮ್ಮ ವಾಕ್ಯವಾಗಿದೆ. ಅವರೆಲ್ಲರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಸ್ತೋತ್ರ, ಮಹಿಮೆಯನ್ನು ಸಲ್ಲಿಸುತ್ತೇವೆ. ಇಂದು ಎಲ್ಲರಿಗೂ ಒಂದು ಅನುಗ್ರಹವಾಗಲಿ, ಒಳ್ಳೆಯ ಒಂದು ದಿನವಾಗಲಿ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ ಮಾರ್ಕನ ಶುಭ ಸಂದೇಶ 11ನೇ ಅಧ್ಯಾಯ 22 ಮತ್ತು 23ನೇ ವಾಕ್ಯವನ್ನು ಆಲಿಸೋಣ. ಅದಕ್ಕೆ ಯೇಸು, ನಿಮಗೆ ದೇವರಲ್ಲಿ ವಿಶ್ವಾಸವಿರಲಿ. ಆಗ ಯಾವನಾದರೂ ಈ ಬೆಟ್ಟಕ್ಕೆ, ನೀನು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ಮನಸ್ಸಿನಲ್ಲಿ ಸಂದೇಹ ಪಡದೆ ಅದು ಸಂಭವಿಸುವುದೆಂದು ವಿಶ್ವಾಸಿಸಿದರೆ, ಅದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ, ಅವನು ಹೇಳಿದಂತೆಯೇ ಆಗುವುದು. ಪ್ರಿಯರೇ, ಈ ವಾಕ್ಯ ಇಂದು ಹೇಳಲು ಕಾರಣವಿದೆ. ನಿಯೋಗ ಪ್ರಾರ್ಥನೆಯಲ್ಲಿ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ನಾವು ಆಲಿಸುವುದು ದೇವರ ವಾಕ್ಯವಾಗಿದೆ. ಆ ವಾಕ್ಯದೊಂದಿಗೆ ನಾವು ಪ್ರಾರ್ಥಿಸುವುದು ನಮ್ಮನ್ನೇ ನಾವು ಸಮರ್ಪಿಸುವುದಾಗಿದೆ. ಪ್ರಿಯರೇ, ನಾವು ವಿಶ್ವಾಸದಲ್ಲಿ ದೇವರ ಸನ್ನಿಧಿಯಲ್ಲಿ ನಿಂತು ಹೇಳಿ ಪ್ರಾರ್ಥಿಸಬೇಕು. ನನ್ನ ಕಷ್ಟ, ನನ್ನ ರೋಗ, ನನ್ನ ಸಾಲ ಇದರೆಲ್ಲರಿಂದ ಬಿಡುಗಡೆಯಾಗಬೇಕು. ಅದನ್ನು ಹೇಳಿ ಪ್ರಾರ್ಥಿಸಬೇಕು. ಬೆಟ್ಟದ ತರ ಸಮಸ್ಯೆಗಳು ಆಗಿರಬಹುದು ಮುಂದೆ ನಿಂತಿರುವುದು. ನಮ್ಮ ಸಮಸ್ಯೆ ಕುರಿತಾಗಿದೆ, ನಾವು ಬಾಯಿ ಮುಚ್ಚದೆ ಹೇಳುವುದು. ನಾನು ಇನ್ನು ಏನು ಮಾಡುವುದು? ನಾನಿನ್ನು ಊರು ಬಿಟ್ಟು ಹೋಗಬೇಕಾ? ನನ್ನ ಕಾರ್ಯಗಳು ಸರಿಯಾಗುತ್ತಿಲ್ಲ. ನನ್ನ ಸಮಸ್ಯೆ ಕುರಿತು ನಾವು ಬಾಯಿ ಮುಚ್ಚದೆ ಹೇಳುವುದು. ಅದು ಹೇಳಲು ಅಲ್ಲ, ವಾಕ್ಯ ಹೇಳುತ್ತಿರುವುದು ವಿಶ್ವಾಸದಿಂದ ಈ ಸಮಸ್ಯೆಗೆ ದೂರ ತೊಲಗಲು ಹೇಳಬೇಕು. ವಿಶ್ವಾಸದಲ್ಲಿ ನನ್ನ ದೇವರು ನನ್ನ ಜೀವನಕ್ಕೆ ಬರುತ್ತಾರೆ ಎಂದು ಹೇಳಬೇಕು. ನನ್ನ ರೋಗಗಳು ಸೌಖ್ಯವಾಗುತ್ತಿದೆ, ನನ್ನ ಸಾಲಗಳು ಇಲ್ಲಿಂದ ತೊಲಗಿ ಹೋಗುತ್ತಿದೆ, ನನಗೆ ಒಂದು ಕೆಲಸ ಲಭಿಸುತ್ತಿದೆ, ನನ್ನ ಭವಿಷ್ಯ ಉಜ್ವಲವಾಗುತ್ತಿದೆ ಎಂದು ಹೇಳಬೇಕು. ಹೇಳಿ ಪ್ರಾರ್ಥಿಸಬೇಕು. ಆಗ ದೇವರ ಶಕ್ತಿ ನಿಮ್ಮಲ್ಲಿ ಹಿಡಿದು ಬರುತ್ತದೆ. ಯೇಸುವೆ, ನನ್ನ ನಿಯೋಗವನ್ನು ಸ್ವೀಕರಿಸಿ ಅದರ ಮೇಲೆ ಇರುವ ಎಲ್ಲಾ ಅಡೆತಡೆಗಳನ್ನು, ಬಂಧನಗಳನ್ನು ತೆಗೆದುಹಾಕಿ ನನಗೆ ನನ್ನ ಬೇಡಿಕೆ, ಕೋರಿಕೆಗಳನ್ನು ಸಾಧಿಸಿಕೊಡಿರಿ ಎಂದು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ನಾವು ಹೇಳಿ ಪ್ರಾರ್ಥಿಸುವಾಗ ನಮ್ಮ ಬೇಡಿಕೆಗಳು ಲಭಿಸುತ್ತದೆ ಎಂದು ವಿಶ್ವಾಸಿಸಿ ಪ್ರಾರ್ಥಿಸಬೇಕು. ಆಗ ನಮಗೆ ಲಭಿಸುತ್ತದೆ. ಹಲ್ಲೆಲೂಯಾ. ದೇವರು ನಿಮಗೆ ಸಹಾಯ ಮಾಡಲಿ. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೈ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.